सर कई ನೋಡಿ ನೀವು ಯಾರ ತಂದು ಯಾರಿಗೆ ನಾವೇನು ಉತ್ತರ ಕೊಡೋದು ಅವ್ರು ಅಲ್ಲ ಅವ್ರು ಏನು ಹೇಳ್ತಾರೆ ನಾವೇ ಇಲ್ಲಿ ಅದಕ್ಕೆ ಉತ್ತರ ಕೊಡೋದು ಸರ್ಕಾರಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಅವ್ರು ಕೊಡ್ತಾರೆ ನೀವೆಲ್ಲರೂ ಅವ್ರು ಏನು ಹೇಳಿದ್ರೆ ನಮಗೆ ಕೇಳೋದು ನಮ್ದು ಅವ್ರು ಕೇಳಿದ್ರೆ ಪರಿಹಾರ ಆಗೋದು DKಶಿ ಅವರು ಹೇಳಿದ್ದಾರೆ ಸರ್ ಕೋವಿಡ್ ಅಂತ ಹೇಳಿದ್ರೆ ದೊಡ್ಡ ಖರ್ಚಿಂತಾರೆ ಬೆಟ್ಟ ಅಂತ ಹೇಳಿದ್ರು ಅದಕ್ಕೆ ಅವ್ರು ಹೇಳ್ತಕ್ಕಂಥದ್ದು ಕಾಂಗ್ರೆಸ್ ಅಂದ್ರೆ ಅಧಿಕಾರದಲ್ಲಿ ಉಸಿರಾಡ್ತಿಲ್ಲ ಸತ್ತ ಅದೆಲ್ಲ ಬೇಡ ಅದಕ್ಕೆ ಅವ್ರು ಏನು ಹೇಳಿದ್ರು ಅದಕ್ಕೆ ನಾವು ಹೇಳೋದು ನಾವು ಅದಕ್ಕೆ ಹೇಳೋದು ಅದು ತನಿಖೆ ನಡೀತಾ ಇದೆ ತನಿಖೆ ನಡೀತಾ ಇದೆ ಈಗ ವರದಿ ಕೊಟ್ಟಿದೆ ಅದ್ರ ಮೇಲೆ ಮತ್ತು ಇನ್ನೂ ತನಿಖೆ ಆಗಬೇಕು ಮೊದಲೇ ಸರ್ಕಾರದ ನಾಯಕರುಗಳ ನಡುವೆ ಅಧಿಕಾರದ ಹಂಚಿಕೆಯ ವಿಷಯ ಬಹಳ ಜೋರಾಗಿ ನಡೀತಾ ಇದೆ ಅದು ಆಗಿದೆ ಅಂತ ಹೇಳ್ತಾರೆ ಒಬ್ರು ಇಲ್ಲ ಅಂತ ಹೇಳ್ತಾರೆ ಅದರಲ್ಲಿ ನೀವು ಅದು ಸಿದ್ದರಾಮಯ್ಯ ಅವ್ರಿಗೆ ಕೇಳಬೇಕು ಅಧ್ಯಕ್ಷ ಕೇಳಬೇಕು ಈಗ ನಾ ಸತೀಶ್ ಜಾರಕಿಹೊಳಿ ಕೇಳಿ ನಾ ಏನು ಹೇಳೋದು ಪಾರ್ಟಿನೂ ಅಲ್ಲ ಅದಕ್ಕೆ ಭಾಗಿದಾರಲ್ಲ ಸಿದ್ದರಾಮಯ್ಯ ಅವ್ರಿಗೆ ಕೇಳಿದೆ ಅಥವಾ ನಮ್ಮ ಅಧ್ಯಕ್ಷರು ಕೇಳಿದೆ ಸ್ಪಷ್ಟವಾದ ಉತ್ತರ ಸಿಗ್ಬೋದು ಪರಮೇಶ್ವರ್ ಅವರು ಕೂಡ ನಾವೇನು ಮಾಡಬೇಕು ಅವ್ರಿಬ್ರು ಇದು ಮಾಡಿದ್ರು ಅಂತ ಹೇಳಿದ್ರು ಮತ್ತೆ ಅಲ್ಲಿಗೆ ಮತ್ತೆ ಸುತ್ತಲ್ಲೇ ಬರ್ತದೆ ನೀವೇನು ಹೇಳ್ತೀರಿ ಸರ್ ನಾವೇನು ಹೇಳೋದಿಲ್ಲ ಅದು ಕೇಳಿದ್ರೆ ಅವ್ರನ್ನೇ ಕೇಳಿ ಯಾಕೆ ಕೇಳಿದ್ರು ಹಿಂಗೆ ಯಾಕೆ ಕೇಳಿದ್ರೆ ಏನು ಅರ್ಥ ಕೇಳಿದ್ರೆ ಅವರು ಅದಕ್ಕೆ ಸ್ಪಷ್ಟವಾದ ಉತ್ತರ ಸಿಗ್ಬೋದು ನೀವು ಕೂಡ ಸಿಎಂ ಪಾರ್ಟಿ ಒಳಗಡೆ ಎಲ್ಲರಿಗೂ ಈ ಥರ ಚರ್ಚೆಗಳು ಹುಟ್ಟಾಕೊಳ್ಳೋಕೆ ಕಾರಣ ಏನು ಸ್ವಾಭಾವಿಕ ಒಂದು ಪಕ್ಷ ಒಂದು ಮನೆ ಒಂದು ಕುಟುಂಬ ಅಂದರೆ ಇದೆಲ್ಲ ಘರ್ಷಣೆ ಎಲ್ಲ ಇದ್ದಿದೆ ಸ್ವಾಭಾವಿಕ ಇದರಲ್ಲಿ ಎರಡು ವರ್ಷ ಆಗ್ತಾ ಬಂತಲ್ಲ ಆ ಪ್ರಶ್ನೆ ಬಂತ ಯಾವುದ್ರೆ ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ಆಗ್ತಾ ಬಂತು ಪವರ್ ವಿಚಾರ ನೋಡಿ ಹೇಳಿದ್ದೀನಿ ಅದು ಅವ್ರ ಮಧ್ಯೆ ಅಂತ ಚರ್ಚೆ ಅದು ನಮಗೆ ಅದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅವರಿಂದ ಏನೋ ಸ್ಪಷ್ಟವಾದ ಉತ್ತರ ಸಿಗ್ಬೋದು ಅದಕ್ಕೆ ನೀವು ಸಿಎಂ ಬರುವಂಥ ದಿನಗಳಲ್ಲಿ ಅಧಿಕಾರ ಹಂಚಿಕೆ ಅಂತ ಏನಾದರೂ ಬಂದರೆ ಆ CM ರೇಸಲ್ಲಿ ಸತೀಶ್ ಜಾರಕಿಹೊಳಿ ನೋಡಿ ಈಗಾಗಲೇ ಹೇಳಿದ್ದೀವಿ ಸಾಕಷ್ಟು ಸಾರಿ ಹೇಳಿದ್ದೀವಿ ನಮಗೂ ಅದಕ್ಕೂ ಸಂಬಂಧಿತ ವಿಷಯ ಅದು ನಾವೇನಿದ್ರು ಮಂತ್ರಿ ಆಗಿದ್ದೀವಿ ಮತ್ತೆ ಕೆಲಸ ಮಾಡ್ತಾ ಇದ್ವಿ ಸೊ ಈಗ ಮುಖ್ಯಮಂತ್ರಿ ಅಧ್ಯಕ್ಷ ಚರ್ಚೆ ಅನಾವಶ್ಯಕ ನಿಮ್ಮ ಬೆಂಬಲ ಸಿಎಂಗೆ ಅಥವಾ DKಶಿ ಅವರು ಅದು ನಮ್ದು ಹೈಕಮಾಂಡ್ ನಮ್ಮ ಬೆಂಬಲ ಅಷ್ಟೇ ಇವರು ಮುನ್ನೆ ಹೇಳಿದ್ದಾರೆ ಸರ್ 28ಕ್ಕೆ ಅದು 28 ತಿಳಿದಿ ಈಗ ಅಂತ ಹೇಳಿಲ್ಲ 28ಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಈ ಚರ್ಚೆಗಳ ನಡುವೆನೇ ಕೂಡ ಸಿದ್ದರಾಮಯ್ಯ ಅವರು ಚಾಮರಾಜನಗರದಲ್ಲಿ ಹೇಳಿದ್ದಾರೆ ನಾನು ರಾಜಕೀಯ ಕೊನೆ ಕಾಲದಲ್ಲಿ ಇದ್ದೀನಿ ನನ್ನ ಕೃಷಿ ಕೂಡ ಗಟ್ಟಿಯಾಗಿದೆ ಅಂತ ಮತ್ತೆ ಅಲ್ಲಿಗೆ ಬರ್ತಿದ್ದ ಅದ್ರ ಬಗ್ಗೆ ಹೇಳಲಿಕ್ಕೆ ನಾವು ಪಾರ್ಟಿ ಅಲ್ಲ ಪಾರ್ಟಿ ಇಲ್ದಾರ ಪಾರ್ಟಿ ಕೇಳಿದ್ರೆ ನಮ್ಗೆ ಕಷ್ಟ ಈಗ CM ಅವರೇ ಅದಕ್ಕೆ ಉತ್ತರ ಕೊಡಬೇಕು ಅವ್ರು ಕೊಟ್ಟರೆ ಅದಕ್ಕೆ ಒಂದು ಬೆಲೆ ಇರ್ತದೆ ನಾವು ಹೇಳೋದ್ರಿಂದ ನಮ್ಗೆ ಯಾವುದೇ ವಿಷಯ ಗೊತ್ತಿಲ್ಲ ಹೇಳಿದ್ರೆ ಗೊತ್ತಾಗುತ್ತೆ ಬಳ್ಳಾರಿ ಬಾಣಂತಿಯರ ಸಾವು ಪ್ರಕರಣ ಇದೆ ಅಲ್ಲಿ ಯಾವ ಕಂಪನಿಗಳಿಂದ ಮೆಡಿಸಿನ್ ತಗೊಂಡಿದ್ದಾರೆ ಅದರಿಂದ ಕಿಕ್ ಬ್ಯಾಕ್ ತಗೊಂಡಿದ್ದಾರೆ ಇವರು ಸರ್ಕಾರದವರು ಮತ್ತೆ ಆರೋಗ್ಯ ಸಚಿವರು ಇದಕ್ಕೆ ಸಂಬಂಧಪಟ್ಟವರು ರಾಜೀನಾಮೆ ಕೊಡಬೇಕು ಅದ್ರ ಬಗ್ಗೆ ರಾಜೀವ್ ಅವರು ಹೇಳಿದರು ನಡೀಲಿ ಬಂದ್ಮೇಲೆ ಯಾರು ತಪ್ಪಿಸ್ತಾರ ಕೆಳಗಿನವರ ಡಾಕ್ಟರ್ಗಳ ಅಧಿಕಾರಿಗಳ ಮತ್ತೆ ಯಾರಿದ್ದಾರೆ ಬರಲಿ ಬಂದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಆರೋಗ್ಯ ಸಚಿವರ ರಾಜೀನಾಮೆ ಸರ್ ಬಾಣಂತಿಯರು ಡೇ ಬೈ ಡೇ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬಹುದು ಸಾರಿ ಆಕ್ಸಿಡೆಂಟ್ಗೆ ಆಗ್ತಾ ಇದೆ ಅದು ಸಮಗ್ರವಾಗಿ ತನಿಖೆ ಆಗ್ತದೆ ಆದ್ಮೇಲೆ ವರದಿ ಬಂದ್ಮೇಲೆ ನೋಡಿ ರಾಜೀನಾಮೆ ಒತ್ತಾಯ ಮಾಡಿದ್ದಾರೆ ಆರೋಗ್ಯ ಸಚಿವರು ಸೊ ಈಗ ಟ್ರೈನ್ ಆಕ್ಸಿಡೆಂಟ್ ಎಷ್ಟಾಗ್ತಾ ಇದೆ ಎಷ್ಟಾಗ್ತದೆ ಎವರೇಜ್ ಎಷ್ಟಿದೆ ಗೊತ್ತರೆ ಮತ್ತೆ ಯಾರು ಕೇಳಿದಾರೆ ರಾಜೀನಾಮೆ ಕೊಡ್ತಾರ ಎಲ್ಲ ಸುಮ್ಮನೆ ಕೇಳಬೇಕಂತ ಕೇಳೋದಲ್ಲ ಈಗ ಆಕ್ಸಿಡೆಂಟು ಅವ್ರಿ 1 ವರ್ಷಕ್ಕೆ 3 ಆಕ್ಸಿಡೆಂಟ್ ಮೇಜರ್ ಆಗಿದೆ ಮೋದಿ ಅವ್ರ ಕಾಲದಲ್ಲಿ ಸುಮಾರು ಒಂದು 30 ಆಕ್ಸಿಡೆಂಟ್ ಆಗಿದೆ ರಾಜೀನಾಮೆ ಕೇಳಿದಾರೆ ಯಾರಾದರೂ ಸರಿ ಮಾಡುವಂಥ ಪ್ರಯತ್ನ ಎಲ್ಲದಕ್ಕೂ ರಾಜೀನಾಮೆ ಪರಿಹಾರ ಸರಿ ಮಾಡಲಿಕ್ಕೆ ತಪ್ಪಿದ್ರೆ ಸರಿ ಮಾಡಲಿಕ್ಕೆ ನಾವು ಅವಕಾಶ ಕೊಡಬೇಕು ಅವರು ಅವಕಾಶ ಕೊಡಬೇಕು ಸರ್ ಚಿತ್ರದುರ್ಗ DC ಕಚೇರಿ ಕಾಮಗಾರಿ ವಿಳಂಬ ಆಗಿದೆ ಸರ್ಕಾರದಲ್ಲಿ ಫಂಡ್ ಕೊಡ್ತೇನೆ ಇಲ್ಲ ಅದು ಅವ್ರ ಸ್ಥಳೀಯರಿಗೂ ಕೇಳಬೇಕಾದ್ರೆ ಗಮನ ಇಲ್ಲ ನೋಡೋಣ ಅವರು ರೇಣು ಇಲಾಖೆಯವ್ರು ಮಾಡಬೇಕು ಈ ಸರ್ಕಾರ ಬಂದ ಮೇಲೆ ಲೋಕೋಪಯೋಗಿ ಇಲಾಖೆಯಿಂದ ಯಾವುದೇ ಥರ ರಸ್ತೆಗಳು ಸರಿಯಾಗಿ ಆಗ್ತಾ ಇಲ್ಲ ಎಲ್ಲ ಕಿತ್ಕೊಂಡು ಹೋಗಿದ್ದಾರೆ ಈ ಸರ್ಕಾರ ಕೆಲಸ ಮಾಡ್ತಾ ಇಲ್ಲ ಅಂತ ಆರೋಪ ಮಾಡಿದ್ರು ಇದ್ದೇ ಇದೆ ಅದು ಆರೋಪ ಇದ್ದೇ ಇರ್ತದೆ ಕೆಲಸ ಮಾಡ್ತಾ ಇಲ್ಲ ಅಂತ ನಡೀತಾ ಇದೆ ಈ ಮುಂದೆ ವರ್ಷ ನೀವೆಲ್ಲ ಹಳ್ಳಿಯಲ್ಲಿ ಹೋದರೆ ಈಗಾಗಲೇ ಮುಂಚೆ ಕೆಲಸ ಪ್ರಾರಂಭ ಆಗಿದೆ ಈ ತಿಂಗಳವರೆಗೆ ಗಡುವು ಕೊಟ್ಟಿದ್ವಿ ಡಿಸೆಂಬರ್ 31 ಈ ಸಲ ಕೇಳಲಿಕ್ಕೆ ಮಳೆ ಜಾಸ್ತಿ ಆಗಿದೆ ಅಕ್ಟೋಬರ್ ತಿಂಗಳಲ್ಲಿ ಜಾಸ್ತಿ ಮಳೆ ಜಾಸ್ತಿ ಕೆಟ್ಟಿದೆ ಆದರೂ ಕೂಡ ಎಲ್ಲ ರಸ್ತೆ ಸರಿಯನ್ನು ಮಾಡ್ತಿದ್ದಾರೆ.